ನಮಸ್ಕಾರ ಎಲ್ರಿಗೂ. ಉಗ್ರಂ ಸಿನಿಮಾದ ರೀಮೇಕ್ ಈ ಒಂದು ಸಲಾರ್ ಸಿನಿಮಾ. ಸೊ ನಾವು ಟ್ರೈಲರ್ ನೋಡಿದ ತಕ್ಷಣ ಮೈಂಡಲ್ಲಿ ಎಲ್ಲರಿಗೂ ಫಿಕ್ಸ್ ಆಗೋಗ್ಬಿಟ್ಟಿದೆ ಇದು ಒಂದು ಸಿನಿಮಾ ಸಲಾರ್ ಉಗ್ರಂ ಸಿನಿಮಾದ ಒಂದು ರೀಮೇಕ್. ಅಂದರೆ ಕೆಲವೊಂದು ಪಾಯಿಂಟ್ಸ್ನ ನಾವಲ್ಲಿ ರೆಕಗ್ನೈಸ್ ಮಾಡಿದ್ದಾರೆ, ಪ್ರತಿಯೊಬ್ಬರು ರೆಕಗ್ನೈಸ್ ಮಾಡಿದ್ದಾರೆ. ಆ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ಆ ಒಂದು ಕೆಲವೊಂದು ಪಾಯಿಂಟ್ಸ್ನ ಅವರು ಟ್ರೈಲರಲ್ಲಿ ಆಲ್ರೆಡಿ ಗೊತ್ತಾಗೋಗಿದೆ ಕೂಡ. ಅವರು ಕೂಡ ಹೇಳಿದ್ದಾರೆ ಈ ಒಂದು ಸಿನಿಮಾ ಉಗ್ರಂ ಸಿನಿಮಾದ ಒಂದು ಅಪ್ಡೇಟ್ ವರ್ಷನ್ ಅಂತ. ಸೊ ಹಾಗಾಗಿ ನಾವೊಂದು ಈ ಸಿನಿಮಾ ನೋಡಿದಾಗ ಅನ್ಸುತ್ತೆ ಹೌದು ಈ ಒಂದು ಸಿನಿಮಾ ಉಗ್ರಂ ಸಿನಿಮಾದ ಅಪ್ಡೇಟ್ ವರ್ಷನ್ ಅಂತ. ಫಸ್ಟ್ ಹಾಫ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಸೇಮ್ ಬರುತ್ತೆ. ಉಗ್ರಂ ಸಿನಿಮಾ ಏನು ನೋಡಿರ್ತೀವೋ ಅದೇ ಒಂದು ಫೀಲಲ್ಲಿ ನಾವು ಆ ಸಿನಿಮಾ ನೋಡ್ತಾ ಹೋಗ್ತೀವಿ. ಬಟ್ ಸೆಕೆಂಡ್ ಹಾಫ್ ಯಾವಾಗ ಹೋಗ್ತೀವೋ ಅವಾಗ ಗೊತ್ತಾಗುತ್ತೆ ಒಂದು ಸ್ಟೋರಿ ಲೈನೇ ಚೇಂಜ್ ಆಗುತ್ತೆ. ಖಾನ್ ಸರ್ ಅನ್ನೋ ಒಂದು ಸಾಮ್ರಾಜ್ಯನ ಅವರು ಕಟ್ಕೊಂಡಿರ್ತಾರೆ. ಆ ಒಂದು ಸಾಮ್ರಾಜ್ಯ ಅಥವಾ ಮೇನ್ ಅಲ್ಲೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಏನು, ಆ ಒಬ್ಬ ತುಂಬ ಕ್ಲೋಸ್ ಆಗಿರೋ ಫ್ರೆಂಡ್ಶಿಪ್ಪು ಹೇಗೆ ಅವರು ಬದ್ಧ ವೈರಿಗಳಾಗ್ತಾರೆ ಅನ್ನೋದೇ ಒಂದು ಸಿನಿಮಾದ ಒಂದು ಕಥೆ ಹೀಗೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಅವರು ಕೆಲವೊಂದು ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಖಾನ್ ಸರ್ಗೆ ಹೇಗೆ ಗುರ್ತು, ಅದರಲ್ಲ ಹಿಂದಿನ ಕಥೆ ಏನು, ಆ ಒಂದು ನರೇಷನ್ ಇದೆಯಲ್ಲ ತುಂಬ ಸಖತ್ತಾಗಿ ಪ್ರಶಾಂತ್ ನೀಲ್ ಅವರು ಕಟ್ಕೊಂಡಿದ್ದಾರೆ. ಅದು ಹೇಗಿದೆ ಅಂತ ಹೇಳಿದರೆ ನೀವು ಒಂದು ಇಮೇಜಿನ್ ಮಾಡ್ಕೊಳ್ಳೋಕ್ಕೆ ಆಗೋದಲ್ಲ, ಅಷ್ಟೊಂದು ಸೂಪರಾಗಿ ಒಂದು ಖಾನ್ ಸರ್ ಅನ್ನೋ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಇದರಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದ್ದಾವೆ. ಕನ್ನಡದ ಆ್ಯಕ್ಟರ್ಗಳನ್ನ ಇದರಲ್ಲಿ ತುಂಬ ಜನನೇ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ನವೀನ್ ಶಂಕರ್ ಆಗಿರ್ಬೋದು, ಪ್ರಮೋದ್ ಅವರಾಗಿರ್ಬೋದು, ಆಮೇಲೆ ದೇವರಾಜ್ ಸರ್ ಆಗಿರ್ಬೋದು, ಆಮೇಲೆ ಗರುಡ ರಾಮ್ ಅವರಾಗಿರ್ಬೋದು. ಸೊ ಅದಾದಮೇಲೆ ಇಲ್ಲಿ ಯಾರು ನಿಜವಾದ ವಿಲನ್ ಅಂತಲೇ ಒಂದು ಸಿನಿಮಾದಲ್ಲಿ ಅರ್ಥ ಆಗಲ್ಲ. ಯಾಕೆ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಅದೇ ಒಂದು ವೇಟೇಜ್ ಇದೆ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಕೂಡ ಒಂದೊಂದು ವೇಟೇಜ್ ಇದೆ ಈ ಒಂದು ಸಿನಿಮಾದಲ್ಲಿ. ಸಖತ್ ವೈಲೆನ್ಸ್ ಇದೆ ಗುರು, ಹೆವಿ ವೈಲೆನ್ಸ್ ಇದೆ ಈ ಒಂದು ಸಿನಿಮಾದಲ್ಲಿ. ನಾವು ಏನು ನೋಡ್ತೀವೋ ಸ್ಟಾರ್ಟಿಂಗಿಂದ ಒಂದು 40 ಮಿನಿಟ್ಸ್ವರೆಗೂ ಒಂದು ಯಾವುದೋ ಒಂದು ಫೈಟ್ ಬರಲ್ಲ. ಅದಾದಮೇಲೆ ಸ್ಟಾರ್ಟ್ ಆಗುತ್ತೆ ಹೆವಿ ವೈಲೆನ್ಸು. ಮ್ಯೂಸಿಕ್ ಅಂತೂ BGM ಅಂತೂ ಎಕ್ಸ್ಟ್ರಾಡಿನರಿ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆಮೇಲೆ ಈ ಸಿನಿಮಾದ ಮೇಕಿಂಗ್ ಇದೆಯಲ್ಲ, KGF ಮೇಕಿಂಗ್ ಅಂತಲೇ ಹೇಳ್ಬೋದು. ಬಟ್ ಅಲ್ಲಿ ಏನು ಸೆಟ್ ಇತ್ತು ಅದೇ ಥರ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ಒಂದು ಸಿನಿಮಾಗೆ ಏನು ಬೇಕಾಗಿತ್ತು ಅದೇ ಥರ ಮೇಕಿಂಗ್ ವೈಸ್ ಆಗಿರ್ಬೋದು, ಆಮೇಲೆ ಆ ಸೆಟ್ ವರ್ಕ್ ಆಗಿರ್ಬೋದು ಸೇಮ್ ಅಂತ ಅನಿಸ್ಬೋದು. ಅದಾದಮೇಲೆ ಒಂದು ಉತ್ತರ ಕರ್ನಾಟಕ ಭಾಷೆ ಕೂಡ ಇಲ್ಲಿ ಯೂಸ್ ಮಾಡಿದ್ದಾರೆ. ಆ ಒಂದು ಸಿನಿಮಾನ ನೀವು ನೋಡಿದರೆ ಗೊತ್ತಾಗುತ್ತೆ. ಸೊ ಕಂಪ್ಲೀಟ್ ಉಗ್ರಂ ಸಿನಿಮಾ ಇಲ್ಲಿ ಕಲರ್ಫುಲ್ಲಾಗಿ ನಾವು ಹೇಗೆ ನೋಡಿದ್ವೋ ಇಲ್ಲಿ ಬ್ಲ್ಯಾಕ್ ಶೇಡಲ್ಲಿ ನಾವು ಈ ಸಿನಿಮಾನ ನೋಡ್ತೀವಿ. ಕೆಲವೊಂದು ಕಡೆ ಇಲ್ಲೂ ಬೋರ್ ಆಗುತ್ತೆ ಅವರು, ನನಗೂ ಸ್ವಲ್ಪ ಬೋರ್ ಅನ್ನಿಸ್ತು. ನನಗೆ ಅನಿಸಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ಏನು ಗುರು ಸುಳ್ಳು ಹೇಳ್ತೀಯಾ ಅಂತ ಅನ್ಬೋದು. ಸೊ ಹಾಗಾಗಿ ನನಗೇನು ಅನಿಸ್ತು ಅದನ್ನು ನಾನು ಹೇಳ್ತಾ ಇದ್ದೀನಿ. ಸೆಕೆಂಡ್ ಹಾಫಲ್ಲಿ ಕೆಲವೊಂದು ಸೀನ್ಗಳು ಒಂದೊಂದು 10 ನಿಮಿಷ 5 ನಿಮಿಷ ಕೆಲವೊಂದು ಕಡೆ ಬೋರ್ ಆಗುತ್ತೆ. ಅದಾದಮೇಲೆ ಫೈಟ್ ಸೀನ್ ಅಂತಕ್ಕೂ ಹೆವಿ ಆಗಿರುತ್ತೆ. ಫೈಟ್ ಅಂತೂ ಪ್ರಭಾಸ್ ಅವರ ಲುಕ್ಕು, ಅವರ ಕಟ್ಔಟ್ ಇದೆಯಲ್ಲ, ಆಲ್ರೆಡಿ ಕಟ್ಔಟ್ ಅನ್ನೋ ಥರ ಹೆವಿಯಾಗಿ ತೋರಿಸಿದ್ದಾರೆ. ತುಂಬ ಡಿಫ್ರೆಂಟಾಗಿ ಕ್ಯಾಮ್ರಾ ವರ್ಕ್ ಅಂತೂ ಹೆವಿ ಸಖತ್ತಾಗಿದೆ. BGM ಅಂತೂ ಹೆವಿ ಆಗಿದೆ. ಈ ಒಂದು ಸಿನಿಮಾ ಪಾರ್ಟ್ 1 ಅಂತ ನಿಮ್ಗೆಲ್ಲರಿಗೂ ಈ ಒಂದು ಸೀಸ್ ಫೈರ್ ಕದನ ವಿರಾಮ ಹೇಗೆ ಆಗುತ್ತೆ ಅನ್ನೋದೇ ಈ ಒಂದು ಸಿನಿಮಾ. ಅದಾದಮೇಲೆ ಪಾರ್ಟ್ 2ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಹೇಗಿರುತ್ತೆ ಏನು. ಆ ಒಂದು ಸಿನಿಮಾದ ಕಂಪ್ಲೀಟ್ ಸ್ಟೋರಿ ನಮಗೆ ಅರ್ಥ ಆಗೋದೆ ಪಾರ್ಟ್ 2ನಲ್ಲಿ. ಇನ್ನು ಪ್ರಭಾಸ್ ಅವರ ಆ್ಯಕ್ಟಿಂಗ್ ಅಂತೂ ಸೈಕ್ ಆಗಿದ್ರು. ನಾನು ಆಲ್ರೆಡಿ ಒಂದು 2-3 ಸಿನಿಮಾ ಅವರು ಆಲ್ರೆಡಿ ನಿಮಗೆ ಗೊತ್ತಿದೆ ಏನು ಅಂತ. ಬಟ್ ಈ ಒಂದು ಸಿನಿಮಾ ಅವ್ರಿಗೆ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು. ಸಖತ್ತು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಪ್ರಶಾಂತ್ ನೀಲ್ ಅವರು. ಅವರ ಮೇಕಿಂಗ್ಗೆ ಹ್ಯಾಟ್ಸ್ ಅಪ್ ಅಂತ ಹೇಳ್ಬೋದು, ಸಖತ್ತಾಗಿದೆ. ಅದಾದಮೇಲೆ ಮ್ಯೂಸಿಕ್ ಆಯಿತು, ಆಮೇಲೆ ಸ್ಟೋರಿ ಲೈನ್ ಆಯಿತು. ಆಮೇಲೆ ಕೆಲವೊಂದು ಕಡೆ ಒಂದತ್ರ ಎಲ್ಲೋ ಸೆಕೆಂಡ್ ಹಾಫಲ್ಲಿ, ಫಸ್ಟ್ ಹಾಫಲ್ಲಿ ಎಲ್ಲೋ ನಿಮಗೆ ಆ ಥರ ಬೋರಿಂಗ್ ಅಂತ ಅನಿಸಲ್ಲ. ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಬೋರ್ ಆಗುತ್ತೆ. ನನಗಂತೂ ಬೋರ್ ಆಯಿತು. ಬಟ್ ನಿಮಗೆ ಹೇಗಾಗುತ್ತೆ ಗೊತ್ತಿಲ್ಲ. ವೈಲೆನ್ಸ್ ಇದೆ, ಸಖತ್ ವೈಲೆನ್ಸ್ ಇದೆ. ಒಂದು ಡಿಫ್ರೆಂಟಾಗಿ ಫೈಟ್ ಶೂಟ್ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಅದಾದಮೇಲೆ ಸೆಟ್ ವರ್ಕ್ ಆಗಿರ್ಬೋದು, ಮೇಕಿಂಗ್ ವೈಸ್ ಅಂತೂ ಹೇಳಲೇಬಾರ್ದು, ಅಷ್ಟು ನೆಕ್ಸ್ಟ್ ಲೆವೆಲ್ಗೆ ಇದೆ. ಹಾಲಿವುಡ್ ರೇಂಜ್ಗೆ ಇದೆ ಗುರು, ಸಕ್ಕತ್ತಾಗಿದೆ. ನೀವು ಉಗ್ರಂನ ಒಂದು ತಲೆಗೆ ಇಟ್ಕೊಂಡು ಹೋಗ್ಬೇಡಿ, ಸಲಾರ್ ಥರನೇ ನೋಡಿ. ಪ್ರಭಾಸ್ನ ಅಲ್ಲಿ ನೀವು ನೋಡೋದಕ್ಕೆ ಹೋಗಿ. ಸೊ ಇಷ್ಟ ಆಗುತ್ತೆ ನಿಮಗೆ ಈ ಸಿನಿಮಾ. ಬಟ್ ಹೇಳಿದಲ್ಲ, ಒಂದೇ ಒಂದು ಪಾಯಿಂಟು ಎಲ್ಲೋ ಒಂದು ಕಡೆ ಅದು ಏನೋ ಅದು ಮ್ಯಾಟ್ರ್ ಆಗಲ್ಲ ಗುರು, ಎಲ್ಲೋ ಒಂದು ಕಡೆ ಆಗುತ್ತೆ. ಬಟ್ ಬಿಟ್ಕಿದ್ದೆಲ್ಲ ಗೂಸ್ ಬಂಪ್ಸ್ ಬರುತ್ತೆ. ಮ್ಯೂಸಿಕ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿದೆ, ಹೆವಿ ಇಷ್ಟ ಆಗ್ಬಿಡುತ್ತೆ ಪ್ರತಿಯೊಬ್ಬರಿಗೂ. ಮ್ಯೂಸಿಕ್ ಮಾತ್ರ ಯಮ್ಮ ಡ್ಯಾಡ್ ಅಂತ ಹೊಡಿತಾ ಇರುತ್ತೆ. ಹಂಗೆ ಏನಂದರೆ ಉಗ್ರಂ ಸಿನಿಮಾದಲ್ಲಿ ಅದಕ್ಕಿಂತ ಎಕ್ಸ್ಟ್ರಾಡಿನರಿ ಆಗಿದೆ ಒಂದು ಮ್ಯೂಸಿಕ್ ಕೂಡ. ಆಮೇಲೆ ಕೆಲವೊಂದು ಫಸ್ಟ್
ಆಫ್ ಅಂತ ನೋಡಿದಾಗ ಉಗ್ರಂದ ಒಂದು ಕೆಲವೊಂದು ಆಲ್ಮೋಸ್ಟ್ ಎಲ್ಲ ಅದೇ ಥರ ಸೀನ್ಗಳೆಲ್ಲ ಬರ್ತಾ ಇರ್ತವೆ. ತಾಯಿ ಸೆಂಟಿಮೆಂಟ್, ಅವಳ ಹೀರೋನ ತಡೆಯೋದು, ಮಗನ ತಡೆಯೋದು, ಅದಾದಮೇಲೆ ಕೈಗೆ ಟ್ಯಾಟೋ ಹಾಕ್ಕೊಂಡಿರ್ತಾರಲ್ವ ಆ ಒಂದು ಟ್ಯಾಟೋ ರಿವೀಲ್ ಆಗೋದು, ಅದಾದಮೇಲೆ ಆ ಫ್ರೆಂಡ್ಶಿಪ್ಪು, ಆ ಒಂದು ದೇವನ ಒಂದು ಹೆಸರು ಕೊಟ್ಟಿದ್ದಾರೆ ಈ ಒಂದು ಸಿನಿಮಾದಲ್ಲಿ ಪ್ರಭಾಸ್ ಅವ್ರಿಗೆ, ಆ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು. ಸೊ ಇದೆಲ್ಲ ನಾವು ಉಗ್ರಂ ಸಿನಿಮಾದ ಒಂದು ಅಪ್ಡೇಟ್ ವರ್ಷನ್ ಅಂತ ಹೇಳ್ಬೋದು. ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಸ್ಟೋರಿ ಲೈನೇ ಚೇಂಜ್ ಆಗುತ್ತೆ. ಕಾನ್ಸರ್ ಅನ್ನೋ ಒಂದು ಸಾಮ್ರಾಜ್ಯ ಹೇಗೆ ಉಟ್ಕೊಂತು, ಅದರ ಹಿನ್ನೆಲೆ ಏನು, ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೊ ವೇಟಿಂಗ್ ಫಾರ್ ಪಾರ್ಟ್ 2 ಅಂತಲೇ ಹೇಳ್ಬೋದು. ಸೊ ಟೋಟಲಿ ತುಂಬ ಸೂಪರ್ ಆಗಿದೆ, ಹೆವಿ ಸೈಕ್ ಆಗಿದೆ ಗುರು ಸಿನಿಮಾ ಮಾತ್ರ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.